पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ॐ शान्ति शान्ति शान्ति। हरिः ॐ। नित्यानित्य जगद्धात्रे नित्याय ज्ञानमूर्तये पूर्णानन्दाय हरये सर्वयज्ञभुजे नमः। यस्माद् ब्रह्मेन्द्र रुद्रादिदेवतानां श्रियोऽपि च ज्ञानस्फूर्तिः सदा तस्मै हरये गुरवे नमः। हरिः ॐ। ईशावास्यमिदं सर्वमित्यञ्च जगत्यां जगतेन त्यक्तेन भुञ्जीथा मा घृतः कस्य स्विद्धनम् कुर्वन्नेवेह कर्माणि जिजीविषेच्छतं समाः एवं त्वयि नान्यतेथोऽस्ति न कर्म लिप्यते नरे। इदं सर्वं जगत्यां यत्किंच जगत् ಇದಂ ಸರ್ವಂ ಈಶಾವಾಸ್ಯಂ ಪ್ರಕೃತಿಯಿಂದ ನಿರ್ಮಿತವಾದಂತಹ ಏನೆಲ್ಲ ಈ ಜಗತ್ತಿನಲ್ಲಿ ಚಲಿಸದ ಪ್ರಪಂಚ ಇದೆ ಆ ಎಲ್ಲವೂ ಕೂಡ ಭಗವಂತನ ಆವಾಸ ಸ್ಥಾನ. ಇದರಲ್ಲಿ ಅವನಿಗೆ ಸಂಬಂಧ ಪಡದ ಯಾವ ಸಂಗತಿಯೂ ಇಲ್ಲ, ಎಲ್ಲವೂ ಅವನಿಗೆ ಹೊಂದುವಂಥದ್ದು. ತೇನ ತ್ಯಕ್ತೇನ ಭುಂಜೀಥಾಹ, ಅಂತಹ ಭಗವಂತ ನಮಗಾಗಿ ಸೃಷ್ಟಿಸಿದ್ದನ್ನ ಉಣ್ಣಬೇಕು. ನಮಗಾಗಿ ಸೃಷ್ಟಿಸಿದ್ದು ಅಂದ್ರೆ ತ್ಯಜ ವಿಸರ್ಗೆ, ನಮಗೋಸ್ಕರ ವಿವಿಧ ರೀತಿಯ ಯೋಗ್ಯತೆಗೆ ಅನುಗುಣವಾಗಿ ಕೊಟ್ಟದ್ದನ್ನ ಉಣ್ಣಬೇಕು. ಮಾ ಗೃಧ ಕಸ್ಯ ಸ್ವಿಧನಂ, ಬೇರೆ ವ್ಯಕ್ತಿಗಳ ಸೊತ್ತನ್ನ ಸ್ವತ್ತು ಮಾಡಿಕೊಳ್ಳುವುದಕ್ಕೆ ಪ್ರಯತ್ನಿಸಬೇಡ. ಬೇರೆಯವರ ಸಂಪತ್ತು ಅಂತಂದ್ರೆ ಪ್ರಧಾನವಾಗಿ ಈಶಾವಾಸ್ಯಂ, ದೇವರ ದುಡ್ಡನ್ನು ಕೂಡ ನಾವು ಅಪಹರಿಸುವ ಪ್ರಯತ್ನ ಮಾಡುವುದೇ ತಪ್ಪು. ಅದರಲ್ಲಿ ಇನ್ನು ಬೇರೆಯವರಿಗೆ ಅಂತ ದೇವರು ಕೊಟ್ಟದ್ದನ್ನ ಅಪಹರಿಸುವುದು ಇನ್ನೂ ದೊಡ್ಡ ತಪ್ಪು. ಕುರುವನ್ನೇವೇಹ ಕರ್ಮಾಣಿ ಜಿಜೀವಿಷೇಚ್ಛತಂ ಸಮಾಃ ಏವಂ ತ್ವಯಿ ನಾನ್ಯಥೇತೋಸ್ತಿ ನ ಕರ್ಮ ಲಿಪ್ಯತೆ ನರೇ. ಇಹ ಕರ್ಮಾಣಿ ಕುರುವನ್ನೇವ ಜಿಜೀವಿಷೇತ್. ಇಹ ಈ ಜಗತ್ತಿನಲ್ಲಿ ಅಂತ ಸಾಮಾನ್ಯ ಎಲ್ಲರೂ ಹೇಳುವ ಅರ್ಥ. ಆದ್ರೆ ಆಚಾರ್ಯರು ಹೇಳಿದ್ರು ಇಹ ಅಂತಂದ್ರೆ ಈ ಜಗತ್ತಿನಲ್ಲೇ ಮಾಡ್ಬೇಕು, ಬೇರೆ ಯಾವ ಜಗತ್ತಿಗೆ ಹೋಗ್ಲಿಕ್ಕಾಗತ್ತೆ, ಇಲ್ಲಿ ಬಂದ್ಮೇಲೆ ಇಲ್ಲೇ ಮಾಡ್ಬೇಕು. ಮತ್ತೇನು ಅಂತಂದ್ರೆ ಕರ್ಮಾಣಿ, ಕರ್ಮಗಳನ್ನ ಇಹ ಕುರುವನ್, ಇಹ ಅಂತಂದ್ರೆ ಕುರುವನ್ನೇವ, ಪರಮಾತ್ಮನಲ್ಲಿ ಅರ್ಪಣ ಬುದ್ಧಿಯಿಂದ ಮಾಡುತ್ತಾ ಶತಂ ಸಮಾಹ ಜಿಜೀವಿಷೇತ್, 100 ವರ್ಷಗಳ ಕಾಲ ಅಂದ್ರೆ ಪೂರ್ಣ ಆಯುಷ್ಯ ಅಂತ ಅರ್ಥ. 100 ಅಂದ್ರೆ 100 ಅಂತಲ್ಲ, ಪೂರ್ಣ ಆಯುಷ್ಯವನ್ನ. ಎಂದೂ ಕೂಡ ನನಗಿಷ್ಟ ಇಲ್ಲ, ನಾನು ಪ್ರಾಣ ಬಿಡ್ತೇನೆ, ನನಗೆ ಯಾಕಿಂತ ಶರೀರವನ್ನ ದೇವರು ಕೊಟ್ಟ, ಯಾಕೆ ನನ್ನನ್ನು ಹೀಗೆ ಸೃಷ್ಟಿ ಮಾಡಿದ ಅಂತ ನಾವು ಆ ಸೃಷ್ಟಿ ಆಗಿ ನಮಗೆ ಒದಗಿದ ಸ್ವತ್ತುಗಳ ಬಗ್ಗೆ ಆಕ್ಷೇಪ ಮಾಡದೆ, ಬೇರೆಯ ಅಂದ್ರೆ ಪರ್ಯಾಯ ವ್ಯವಸ್ಥೆಯನ್ನ ತಲೆಯಲ್ಲಿ ಹಾಕಿಕೊಳ್ಳದೆ, ಅವನು ಕೊಟ್ಟ ಶರೀರದಲ್ಲಿ ಕೊಟ್ಟ ಕರ್ಮಗಳನ್ನ ಮಾಡ್ತಾ ಅವನ ಪ್ರೀತಿಗಾಗಿಯೇ ಬದುಕಬೇಕು. ಜಿಜೀವಿಷೇತ್ ಅಂತ ಹೇಳ್ತಾರೆ, ಬದುಕಬೇಕು ಅಂತ ಹೇಳ್ತಾರೆ. ಶತಂ ಸಮಾಹ, 100 ವರ್ಷಗಳ ಕಾಲ ಅಂದ್ರೆ ಈ ಶರೀರ ಎಲ್ಲಿ ತನಕ ಇದ್ದು ಅದರಲ್ಲಿ ಸಾಧನೆ ಮಾಡ್ಲಿಕ್ಕೆ ಸಾಧ್ಯವೋ ಅಷ್ಟು ಕಾಲ ಬದುಕಬೇಕು. ಕುರುವನ್ನೇವ, ಮಾಡುತ್ತಲೇ ಬದುಕಬೇಕು. ಸುಮ್ನೆ ಕೂತು ಬದುಕ್ತೇನೆ ಅಂದ್ರೆ ಉಪಯೋಗ ಇಲ್ಲ. ಶರೀರ ಇರುವುದೇ ಕಾರ್ಯಭಾರಗಳನ್ನ ನಡೆಸುವುದಕ್ಕಾಗಿ, ಶರೀರ ಇರುವುದೇ ಸಾಧನೆಗಳನ್ನ ಅನುಷ್ಠಾನಕ್ಕೆ ತರುವುದಕ್ಕಾಗಿ. ಎಷ್ಟು ಸಾಧ್ಯವೋ ಏನು ಸಾಧ್ಯವೋ ಅಂತಹದ್ದನ್ನ ಮಾಡುತ್ತಾ ಬದುಕಬೇಕು. ಏವಂ ತ್ವಯಿ, ಹೀಗೆ ನೀನು ಬದುಕಿದ್ರೆ ನಿನಗೆ ಉತ್ತಮವಾದ ಗತಿ. ಒಂದು ವೇಳೆ ಏವಂ ತ್ವಯಿ ನ ಅನ್ಯಥಾ, ಏವಂ ತ್ವಯಿ
ನ ಅನ್ಯಥಾ ಅತಃ ಇತಃ ಅನ್ಯಥಾ ಅಸ್ತಿ ನ ಕರ್ಮ ಲಿಪ್ಯತೆ ನರೇ. ಒಂದು ವೇಳೆ ಹೀಗೆ ಬದುಕಿದ್ರೆ ಚೆನ್ನಾಗಿರುತ್ತೆ, ಹೀಗೆ ಬದುಕದೇ ಹೋದ್ರೆ ಬಹಳ ಕಷ್ಟ ಆಗುತ್ತೆ. ಇದಕ್ಕಿಂತ ಬೇರೆಯಾಗಿ ಬದುಕಬಾರದು, ಅಂದ್ರೆ ಪರಮಾತ್ಮನಿಗೆ ಅರ್ಪಿಸದೆ ಬದುಕಬಾರದು. ಒಂದು ವೇಳೆ ಪರಮಾತ್ಮನಿಗೆ ಅರ್ಪಿಸದೆ ಬದುಕಿದ್ರೆ ಕರ್ಮ ಲಿಪ್ಯತೆ, ಪರಮಾತ್ಮನಿಗೆ ಅರ್ಪಿಸಿ ಬದುಕಿದ್ರೆ ನ ಕರ್ಮ ಲಿಪ್ಯತೆ ನರೇ. ಯಾವ ಕರ್ಮಗಳು ಕೂಡ ಮನುಷ್ಯನಿಗೆ ಅಂಟುವುದಿಲ್ಲ. ಈ ಗಂಟಿನಿಂದ ತನ್ನನ್ನ ತಾನು ಅಂಟಿಸಿಕೊಳ್ಳದೆ ಪಾರಾಗುವುದಕ್ಕೆ ಸಾಧ್ಯವಾಗುತ್ತೆ. ಏವಂ ತ್ವಯಿ ನ ಅನ್ಯಥಾ ಇತಃ ಅನ್ಯಥಾ ನಾಸ್ತಿ. ಇದಕ್ಕಿಂತ ಬೇರೆಯಾಗಿ ಬದುಕುವುದು ಸಾಧ್ಯ ಇಲ್ಲ. ಹೀಗೆ ಬದುಕಿದ್ರೆ ಮಾತ್ರ ನ ಕರ್ಮ ಲಿಪ್ಯತೆ ನರೇ. ಹೀಗೆ ಬದುಕಿದ್ರೆ ಮಾತ್ರ ಕರ್ಮಗಳ ಸರಪಳಿ ನಮ್ಮನ್ನ ಕಟ್ಟಿ ಹಾಕುವುದಿಲ್ಲ. ಒಟ್ಟು ಈ ಶ್ಲೋಕದಲ್ಲಿ ಭಗವಂತನಿಗೆ ನಾವು ಮಾಡುವ ಪ್ರತಿಯೊಂದು ಕರ್ಮವನ್ನ ಒಪ್ಪಿಸುತ್ತಲೇ ಬದುಕುವ, 100 ವರ್ಷಗಳ ಕಾಲ ಬದುಕುವ ಅಪೇಕ್ಷೆ ಪಡಬೇಕು. ಹೀಗೆ ಬದುಕಿದಾಗ ಮಾತ್ರ ಕರ್ಮದ ಲೇಪ ಇಲ್ಲ. ಒಂದು ವೇಳೆ ಹೀಗೆ ಬದುಕದೇ ಹೋದ್ರೆ ಕರ್ಮದ ಲೇಪ ನಮಗೆ ಇದೆ. ಸರಿ, ಹೀಗೆ ಬದುಕುವುದರ ಹಿನ್ನೆಲೆಯಲ್ಲಿ ಅಕಸ್ಮಾತ್ ಒಬ್ಬ ತಪ್ಪಿದ ಅಂದ್ರೆ ಏನಾಗುತ್ತೆ? ಈ ರೀತಿ ಬದುಕಲಿಲ್ಲ, ದೇವರನ್ನು ಬೈಕೊಂಡು ಬದುಕಿದ, ಕೊಟ್ಟ ಸಂಪತ್ತಿನ ಬಗ್ಗೆ ಹಳಿದುಕೊಂಡ, ಅಥವಾ ಶರೀರವನ್ನೇ ಹಾಳು ಮಾಡಿಕೊಂಡ, ಶರೀರಕ್ಕೆ ಘಾಸಿ ಮಾಡಿದ, ಅಥವಾ ಬೇರೆಯವರ ತನ್ನ ಶರೀರದ ಉಳಿವಿಗಾಗಿ ಬೇರೆಯವರ ಮನಸ್ಸಿಗೆ ಶರೀರಕ್ಕೆ ಘಾಸಿ ಕೊಟ್ಟ, ಅಂಥವನ ಕಥೆ ಏನು ಅಂತ ಪ್ರಶ್ನೆ ಕೇಳಿದ್ರೆ, ಅಸುರಿಯಾನಾಮತೆ ಲೋಕ ಅಂಧೇನ ತಮಸಾವೃತ ತಾಂಸ್ತೆ ಪ್ರೇತ್ಯಾಭಿಗಚ್ಚಂತಿ ಕೇಚಾತ್ಮಹನೋ ಜನಾ. ತೇ ಅಂಧೇನ ತಮಸಾವೃತಾಹ. ಅಂಧೇನ ಅಂದ್ರೆ ಕುರುಡುತನದಿಂದ ಕತ್ತಲೆಯ ಚೌಕಟ್ಟಿನಲ್ಲಿ ಸಿಕ್ಕಿ ಹಾಕಿಕೊಂಡವರಾಗಿ ಅಸುರ್ಯ ಅನ್ನುವ ಲೋಕದಲ್ಲಿ ಪ್ರೇತ್ಯ ಅಭಿಗಚ್ಚಂತಿ, ಅಲ್ಲಿಗೆ ಹೋಗ್ತಾರೆ. ಯಾರು? ಏಕೇಚ ಆತ್ಮಹನೋ ಜನಾಹ. ಭಗವಂತನನ್ನ ಹತ್ಯೆ ಮಾಡಿದವರು. ಆತ್ಮಹನಃ ಅಂತಂದ್ರೆ ದೇವರನ್ನ ಕೊಂದವರು ಅಂತ ಒಂದರ್ಥ. ಆತ್ಮಹತ್ಯೆ ಅಂತಂದ್ರೆ ನಮ್ಮ ಮನಸ್ಸನ್ನ ಕೊಂದುಕೊಂಡು ಆತ್ಮಸಾಕ್ಷಿಗೆ ಅನುಗುಣವಾಗದೆ ಬದುಕುವವನು ಅಂತ ಅರ್ಥ. ದೇಹವನ್ನ ಕೊಂದುಕೊಂಡು ಆತ್ಮಹತ್ಯೆ ಮಾಡಿಕೊಂಡವನು ಅಂತ ಅದು ಕೊನೆಯ ಅರ್ಥ. ದೇಹವನ್ನ ಕೊಂದವನು ಆತ್ಮಹತ್ಯೆಯನ್ನು ಮಾಡಿದವನ ಹಾಗೆ, ಮನಸ್ಸನ್ನ ಕೊಂದುಕೊಂಡು ಸಾಕ್ಷಿಯನ್ನ ಅಂದ್ರೆ ತನ್ನ ತಪ್ಪನ್ನ ತಾನೇ ಸಮರ್ಥಿಸಿಕೊಂಡು ಬದುಕುವವನು ಇನ್ನೊಬ್ಬ ಆತ್ಮಹತ್ಯೆ ಮಾಡಿಕೊಂಡವನ ಹಾಗೆ, ಇನ್ನೊಬ್ಬರ ಹತ್ಯೆಯನ್ನ ಮಾಡಿ ಬದುಕುವವನು, ವೇದಗಳನ್ನ ಹತ್ಯೆ ಮಾಡಿ ಬದುಕುವವನು, ಅಂದ್ರೆ ವೇದದಲ್ಲಿ ಹೇಳಿದ ಮಾತುಗಳನ್ನ ಒಪ್ಪದೆ ಬದುಕುವವನು, ಇನ್ನು ದೇವತೆಗಳನ್ನ ನಿಂದಿಸಿ ಬದುಕುವವನು, ಭಗವಂತನ ಭಕ್ತರನ್ನ ನಿಂದಿಸಿ ಬದುಕುವವನು, ಕೊನೆಗೆ ಭಗವಂತನನ್ನೇ ಅವನ ಗುಣಗಳನ್ನೇ ತನ್ನಲ್ಲಿ ಆರೋಪಿಸಿಕೊಂಡು ಅಥವಾ ದೇವರಲ್ಲಿ ಗುಣಗಳೇ ಇಲ್ಲ ಅಂತ ಕೋಪಿಸಿಕೊಂಡು ಬದುಕುವವನು. ಇಷ್ಟು ಅರ್ಥದಲ್ಲಿ ಆತ್ಮಹನಃ ಅನ್ನುವ ಶಬ್ದ ಇದೆ. ಈ ರೀತಿ ಆತ್ಮಹತ್ಯೆ ಮಾಡಿಕೊಂಡು ಬದುಕುವ ಜನ ಏಕೆ, ಯಾರ್ಯಾರು ಯಾವ ರೀತಿಯಿಂದ ಆತ್ಮಹತ್ಯೆ ಮಾಡಿಕೊಳ್ತಾರೋ ಅವರಿಗೆಲ್ಲರಿಗೂ ಕೂಡ ಅಸುರ್ಯ ಎಂಬ ಹೆಸರಿನ ಲೋಕಗಳು ಕತ್ತಲೆಯಿಂದ ತುಂಬಿಕೊಂಡಂತಗಳು. ಅಂಧೇನ ತಮಸಾ ಆವೃತ, ಕತ್ತಲೆಯ ಕೊಂಪೆಯಂತಿರುವಂತಹ ಜಾಗದಲ್ಲಿ ಅವರನ್ನ ಕಳುಹಿಸಲಾಗತ್ತೆ. ತಾನ್ಸ್ತೆ ಪ್ರೇತ್ಯ ಅಭಿಗಚ್ಚಂತಿ, ತಾನ್ ಲೋಕಾನ್, ಆ ಲೋಕಗಳನ್ನ ಆತ್ಮಹತ್ಯೆ ಮಾಡಿದಂತಹ ಜನ ಹೋಗಿ ಸೇರಿಕೊಳ್ಳುತ್ತಾರೆ. ಇಷ್ಟು ನಮಗೆ ಈ 3 ಪದ್ಯಗಳಲ್ಲಿ ಅರ್ಥವಾಗುವಂತಹ ಸಂಗತಿ. ಸ್ವಲ್ಪ ಭಾಷ್ಯದ ಕಡೆಗೆ ಹೋಗೋಣ. ಕೆಳಗೆ ಹೋದ್ರೆ ಕಾಣಿಸುತ್ತೆ. ಯಸ್ಮಾದ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ.
ನಿತ್ಯ ಮತ್ತು ಅನಿತ್ಯವಾದ ಜಗತ್ತನ್ನ ಹೊತ್ತಿರುವ, ಯಾವಾಗಲೂ ತಾನು ನಿತ್ಯನೇ ಆಗಿರುವ, ಅಲ್ಲೇ ಮೊದಲಿಗೆ ಇದೆ. ಪೂರ್ಣಾನಂದ ಜ್ಞಾನ ಮೂರ್ತಿಯಾಗಿರುವ, ಪೂರ್ಣ ಆನಂದ ಸ್ವರೂಪನಾದ, ಪಾಪಗಳನ್ನ ಪರಿಹರಿಸುವ, ಎಲ್ಲ ರೀತಿಯ ಕರ್ಮಗಳನ್ನು ಯಜ್ಞವಾಗಿಸಿದಾಗ ಅದನ್ನ ಭೋಗಿಸುವ ಭಗವಂತನಿಗೆ ನಮಸ್ಕಾರ ಅಂತ ಮೊದಲು ಆಚಾರ್ಯರು ಈ ಮಂತ್ರದ ಪ್ರಧಾನ ದೇವತೆಯನ್ನ ಸರ್ವ ಯಜ್ಞಭುಕ್ ಅಂತ ದೇವರನ್ನ ನೆನಪಿಸ್ತಾ ಇದ್ದಾರೆ. ಇಲ್ಲಿಯ ಯಜ್ಞರೂಪಿ ಪರಮಾತ್ಮನ ನೆನಪನ್ನ ಮಾಡಿಕೊಳ್ತಾ, ಅಂದ್ರೆ ನಿತ್ಯ ಮತ್ತು ಅನಿತ್ಯ ಎರಡೂ ರೀತಿಯ ಜಗತ್ತಿದೆ, ಅದನ್ನ ಹೊತ್ತು ನಿಂತವನು ಅವನೇ. ಆದ್ರೆ ತಾನು ನಿತ್ಯವಾಗಿಯೇ ಇರ್ತಾನೆ. ಮತ್ತು ಅವನಿಗೆ ಈ ಜಗತ್ತು ಅನ್ನೋದು ಆಸರೆ ಅಂತ ಅಂದ ತಕ್ಷಣ ಅವನ ಅದೇ ಶರೀರವಾಗಿ ಇಲ್ಲ, ಅದರಲ್ಲಿ ನೆಲೆಸಿದ್ದಾನೆ ಅಂದ್ರೆ ಅವನು ಜ್ಞಾನಮೂರ್ತಿಯಾಗೇ ಇದ್ದಾನೆ. ಅವನು ಮಣ್ಣು ನೀರು ಗಾಳಿ ಬೆಂಕಿ ಆಕಾಶದ ಶರೀರ ಉಳ್ಳವನಲ್ಲ. ಜ್ಞಾನ ಮಾತ್ರ ಇರುವುದಲ್ಲ, ಜ್ಞಾನ ಇದ್ದಲ್ಲಿ ಪೂರ್ಣ ಆನಂದ ಇರುತ್ತೆ, ಅದು ಕೂಡ ಅವನಲ್ಲಿ ಇದೆ. ಮತ್ತು ಉಳಿದವರ ದುಃಖವನ್ನ ಕಳೆಯುವವನು, ಉಳಿದವರ ಅಜ್ಞಾನವನ್ನ ಕಳೆಯುವವನಾದ್ರಿಂದ ಅವನನ್ನ ಹರಿ ಅಂತ ಕರೀತಾರೆ. ಹೇಗೆ ಸಾಧ್ಯ ಆಗತ್ತೆ ಉಳಿದವರ ದುಃಖ ಕಳೆಯುವುದು ಅಂದ್ರೆ, ಅವರು ಮಾಡಿದ ಪ್ರತಿಯೊಂದು ಯಜ್ಞವನ್ನು, ಅವರು ಮಾಡಿದ ಪ್ರತಿಯೊಂದು ಕರ್ಮವನ್ನು ತಾನು ಭೋಗಿಸಿ ಅವರಿಗೆ ಅದರ ಸುಖವನ್ನ ಕೊಡ್ತಾನೆ. ಅದರಿಂದಾಗಿ ಅಂಥ ಭಗವಂತನಿಗೆ ನನ್ನ ನಮಸ್ಕಾರ. ಯಸ್ಮಾತ್ ಯಾರಿಂದ, ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರಿಯಃ ಅಪಿಚ ಜ್ಞಾನಸ್ಫೂರ್ತಿ, ಯಾರಿಂದಾಗಿ ಬ್ರಹ್ಮ ಇಂದ್ರ ರುದ್ರ ಮೊದಲಾದ ದೇವತೆಗಳಿಗೆ ಜ್ಞಾನ ಸ್ಫೂರ್ತಿ ಆಗುತ್ತೋ ಅಂತಹ ಹರಿಗೆ ನಮಸ್ಕಾರ. ಅವನು ಹರಿ ಮಾತ್ರ ಅಲ್ಲ, ಅವನೇ ಗುರು. ಹರಯೇ ಗುರವೇ ನಮಃ, ಹರಿಯಾದ ಗುರುವಾದ ಭಗವಂತನಿಗೆ ತಸ್ಮೈ ನಮಃ. ಕೇವಲ ಬ್ರಹ್ಮ ರುದ್ರ ಇಂದ್ರಾದಿಗಳಿಗೆ ಮಾತ್ರ ಅಲ್ಲ, ಶ್ರೇಯೋಪಿಚ ಸ್ವತಃ ಲಕ್ಷ್ಮಿಗೂ ಕೂಡ. ಅದು ಪ್ರತ್ಯೇಕವಾಗಿ ಯಾಕೆ ಹೇಳಿದ್ದು ಅಂದ್ರೆ, ಅವಳನ್ನ ಪ್ರೇರೇಪಿಸುವ ರೀತಿ ಬೇರೆ, ಈ ಬ್ರಹ್ಮರುದ್ರಾದಿಗಳ ತರ ಅಲ್ಲ. ಬ್ರಹ್ಮರುದ್ರಾದಿಗಳಿಗೆ ಒಂದು ಸೃಷ್ಟಿಯ ಭಾರ ಮಾತ್ರ ಇರುತ್ತೆ. ಆದ್ರಿಂದಾಗಿ ಅವರಿಗೆ ಅಷ್ಟಕ್ಕೆ ಮಾತ್ರ ಪ್ರೇರಣೆ. ಮತ್ತೆ ಮೋಕ್ಷಕ್ಕೆ ಹೋದ್ಮೇಲೆ ಅಲ್ಲಿ ಅವರ ಪ್ರಪಂಚವೇ ಬೇರೆ, ಅವರು ಲೋಕದ ಜೊತೆಗೆ ಸಂಬಂಧ ಇಲ್ಲ, ಸೃಷ್ಟಿಯ ಜೊತೆಗೆ ಸಂಬಂಧ ಇಲ್ಲ. ಆದ್ರೆ ಶ್ರೀ ಹಾಗಲ್ಲ, ಪ್ರತಿ ಸೃಷ್ಟಿಯಲ್ಲೂ ಪ್ರಕೃತಿ ಅಭಿಮಾನಿನಿಯಾಗಿ, ವೇದಾಭಿಮಾನಿನಿಯಾಗಿ, ಕಾಲಾಭಿಮಾನಿನಿಯಾಗಿ ಭಗವಂತನಿಗೆ ನಿರಂತರ ಸಹಕಾರ ನೀಡುವಂತವಳು. ಅವಳಿಗೂ ಜ್ಞಾನ ಸ್ಫೂರ್ತಿಯಾಗಿ, ಶ್ರೇಯೋಪಿಚ ಅವಳಿಗೂ ಜ್ಞಾನದ ಪ್ರಚೋದನೆಯನ್ನು ನೀಡುವವನಾಗಿ ಭಗವಂತ ನಿರಂತರ ಗುರುವಾಗಿ, ಪಾಪಗಳ ಪರಿಹಾರಕ ಶಕ್ತಿಯಾಗಿ ನಮ್ಮೊಟ್ಟಿಗಿದ್ದಾನೆ. ಅವನನ್ನ ತಲೆಬಾಗಿ ನಮಿಸುತ್ತೇವೆ ಅನ್ನೋದು ಮೊದಲು. ಈ ಗ್ರಂಥವನ್ನ ಓದುವಾಗ ನಾವು ಯಾವಾಗ್ಲೂ ಜ್ಞಾನಕ್ಕಾಗಿ ಭಗವಂತನನ್ನ ಪ್ರಾರ್ಥಿಸಬೇಕು. ನಾವು ಮಾಡುವ ಪ್ರತಿಯೊಂದು ಕೆಲಸವನ್ನೂ ಭೋಕ್ತೃವಾಗಿ ಸ್ವೀಕರಿಸಿ ನಮ್ಮ ಕರ್ಮಕ್ಕೆ ಮತ್ತೆ ಕರ್ಮವನ್ನ ಹುಟ್ಟಿಸದಂತೆ ಅದಕ್ಕೆ ಬಲವನ್ನ ತುಂಬುವ ಭಗವಂತನನ್ನ ನಾವು ನಮಿಸಬೇಕು. ಇಲ್ಲಿ ಇದಕ್ಕೊಂದು ಪೂರ್ವದ ಕಥೆಯನ್ನ ಆಚಾರ್ಯರು ನೆನಪಿಸ್ತಾರೆ. ಸ್ವಯಂಭುವೋ ಮನುಹು ಏತೈಹಿ ಮಂತ್ರೈಹಿ, ಸ್ವಯಂಭುವ ಮನುವು ಈ ಮಂತ್ರಗಳಿಂದ ಭಗವಂತನಾದ ನಾರಾಯಣನನ್ನು, ಅವನೇನು ಆಕೂತಿ ಸೂನುಂ, ಸ್ವಯಂಭುವ ಮನುವಿಗೆ ಮಕ್ಕಳಲ್ಲಿ 3 ಜನರಲ್ಲಿ ಆಕೂತಿ ಅಂತ ನೋಡೊಬ್ಳು, ಅವಳ ಮಗನಾದ ಆಕೂತಿ ಸೂನುಂ. ನೋಡಿ, ಅಲ್ಲಿ ಆಕೂತಿ ಸೂನುಂ ಅಂತ ಹೇಳಿದ್ರು ಹೊರತು ರುಚಿ ಪ್ರಜಾಪತಿಯ ಮಗ ಅಂತ ಹೇಳಿಲ್ಲ. ಅಂದ್ರೆ ಅದು ಬೇರೆ ಕಡೆ ಹೇಳಿದಾರೆ, ಇಲ್ಲ ಅಂತಲ್ಲ. ಆದ್ರೆ ಸಾಮಾನ್ಯ ತಾಯಿಯ ಹೆಸರನ್ನ ಮಕ್ಕಳು ಜೋಡಿಸಿಕೊಳ್ಳುವುದನ್ನು ಬಹಳ ಪ್ರಾಚೀನಕಾರರು ತುಂಬಾ ಸಲ ಬಳಸಿಕೊಳ್ಳುವುದನ್ನು ನಾವು ನೋಡ್ತೇವೆ. ಆಕೂತಿ ಸೂನುಂ ಯಜ್ಞನಾಮಾನಂ, ಕೃಷ್ಣ ದೇವಕಿ ನಂದನ ಅಂತ ಅನ್ನಿಸಿಕೊಂಡ, ಯಶೋದೆಯ ಕಂದ ಅಂತ ಅನ್ನಿಸಿಕೊಂಡ. ಹೀಗೆ ಯಜ್ಞನಾಮಕನಾದ ಪರಮಾತ್ಮನನ್ನು ವಿಷ್ಣುಂ ಸ್ತುಷ್ಟಾವ, ಸ್ತುತಿಸಿದನು. ಇದು ಎಲ್ಲಿ ಬಂತು? ಹೀಗೆ ಯಾರು ಹೇಳಿದ್ರು? ನಿಮ್ಗೆ ಎಲ್ಲಿಂದ ಗೊತ್ತಾಯ್ತು? ಇಲ್ಲೇನಿಲ್ಲ, ಸೀದಾ ಈಶಾವಾಸಿ ಸರ್ವ ಅಂತ ಶುರುವಾಗಿದೆ.
ನೀವೇ ಹೊಸ ಕತೆ ಕಟ್ತಾ ಇದ್ದೀರಿ. ನಿಮ್ಗೊಟ್ಟು ಕತೆ ಕಟ್ಟುದು ಅಂದ್ರೆ ಬಹಳ ಇಷ್ಟ, ಅದಕ್ಕೋಸ್ಕರ ಏನೇನೋ ಹೇಳ್ತಾ ಇದ್ದೀರಿ. ಅದಕ್ಕೆ ಆಚಾರ್ಯ ಹೇಳಿದ್ರು, ನೋಡಿ ನಾನು ಹೇಳಿದ ಮಾತಲ್ಲ, ಇಲ್ಲೇ ಏನ್ ಬಂದಿದೆ ಅನ್ನೋದನ್ನ ಬ್ರಹ್ಮಾಂಡ ಪುರಾಣದ ಮಾತಿನಿಂದ ತೋರಿಸ್ತೇನೆ. ಸ್ವಯಂಭುವ ಸ್ವದೌಹಿತ್ರಂ, ದೌಹಿತ್ರ ಅಂತ ಹೇಳಿದ್ರು ಅಂದ್ರೆ ಮಗಳ ಮಗ, ಬಹಳ ಇಷ್ಟ. ಮಗಳ ಮಕ್ಕಳು ಯಾವತ್ತೂ ಕೂಡ ಮನೆಗೆ ಅತ್ಯಂತ ಮುಖ್ಯ ಬೇಕಾದವರು. ಆ ದೌಹಿತ್ರಂ ವಿಷ್ಣುಂ ಯಜ್ಞಾಭಿಧಂ, ಅವನಿಗೆ ಆಗ ಹೆಸರೇನಿತ್ತು ಅಂದ್ರೆ ಯಜ್ಞ ಅಂತ ಹೆಸರಿತ್ತು. ಅಭಿಧ ಅಂದ್ರೆ ಹೆಸರು. ಯಜ್ಞಾಭಿಧಂ ಮನುಹು ಈಶಾವಾಸ್ಯಾದಿಭಿರ್ಮಂತ್ರೈಹಿ, ಈಶಾವಾಸ್ಯಮಿದಂ ಸರ್ವಂ ಅನ್ನುವ ಮಂತ್ರಗಳಿಂದ ತುಷ್ಟಾವ ಅವಹಿತಾತ್ಮನ, ತುಷ್ಟಾವ ಅಂದ್ರೆ ಸ್ತುತಿಸಿದ, ಅವಹಿತಾತ್ಮನ ಎಚ್ಚರವುಳ್ಳ ಮನಸ್ಸಿನಿಂದ ಅಂದ್ರೆ ಪ್ರಜ್ಞಾಪೂರ್ವಕವಾಗಿ ಸ್ತುತಿಸಿ. ಸುಮ್ನೆ ಯಾರು ಹೇಳಿಕೊಟ್ಟದ್ದು ಬಾಯ್ಪಾಠ ಸುಮ್ನೆ ನಾಲಿಗೆಲ್ಲ ಆಡಿಸಿ ನೀವು ರೆಕಾರ್ಡ್ ಮಾಡ್ಕೊಳ್ಳುವಾಗ ಸಿಂಕ್ರನೈಸ್ ಮಾಡ್ಕೊಳ್ಳಿ, ಅವನು ಏನ್ ಬೇಕಾದ್ರೂ ಹೇಳಿ ಅನ್ನೋ ತರ ಅವನು ಸುಮ್ನೆ ಬಾಯಿ ಅಲ್ಲಾಡಿಸಿದ್ದಲ್ಲ. ಪ್ರಜ್ಞಾಪೂರ್ವಕವಾಗಿ ಮಂತ್ರಾರ್ಥವನ್ನ ತಿಳಿದು ತನ್ನ ಹೃತ್ಕವಲದ ಮಧ್ಯದಲ್ಲಿ ಭಗವಂತನ ಆ ರೂಪವನ್ನ ಧಾರಣೆ ಮಾಡ್ತಾ ಈ ಮಂತ್ರಗಳನ್ನ ಕಂಡ. ಯಾವಾಗ ರಕ್ಷೋಭಿರುಗ್ರೈ ಸಂಪ್ರಾಪ್ತ ಖಾದಿತು ಮೋಚಿತಸ್ತದ, ರಾಕ್ಷಸರ ದೊಡ್ಡ ಗುಂಪು ಅವನು ನಡೆಸ್ತಾ ಇರುವ ರಾಜ್ಯಭಾರವನ್ನ ನಾಶ ಮಾಡುವುದಕ್ಕಾಗಿ ಉಗ್ರವಾದಿಗಳಾಗಿ ರಕ್ಕಸರು ಪ್ರಯತ್ನಿಸಿದಾಗ ಖಾದಿತುಂ ಸಂಪ್ರಾಪ್ತ ಅವನನ್ನೇ ತಿಂದು ಬಿಡಬೇಕು ಅಂತ ರಾಕ್ಷಸರೆಲ್ಲ ಬಂದ್ರು. ಉಗ್ರೈಹಿ ಸಂಪ್ರಾಪ್ತ, ಕೊನೆಗೆ ಯಜ್ಞನಾಮಕ ಪರಮಾತ್ಮ ಅವರನ್ನ ಯುದ್ಧದಲ್ಲಿ ಸೋಲಿಸಿ ಮೋಚಿತಸ್ತದ ಅವನನ್ನು ಬಿಡಿಸಿದ ಕೂಡ. ಸ್ವಯಂಭುವಮನುವನ್ನ ಪರಮಾತ್ಮನೇ ಬಿಡಿಸಿದ. ಆಗ ಸ್ತೋತ್ರ ಅಂದ್ರ ಆ ಬಿಡಿಸುವಾಗ ಸ್ತೋತ್ರಂ ಸ್ತುಷ್ಟೈವ ಯಜ್ಞೇನ ತಾನ್ ಹತ್ವಾ ಅವಧ್ಯತಾಂ ಗತಾನ್, ಯಾವಾಗ ಅವರಿಂದ ತೊಂದರೆ ಆಯಿತು ಆವಾಗ ಯಜ್ಞನಾಮಕನನ್ನ ಪರಮಾತ್ಮನನ್ನ ಸ್ತುತಿ ಮಾಡಿದ. ಆ ರಾಕ್ಷಸರು ಯಾರು ಅಂದ್ರೆ ಸಾಮಾನ್ಯರಲ್ಲ, ಎಲ್ಲರೂ ಕೂಡ ಅವಧ್ಯತಾಂ ಗತಾನ್, ಸಾವಿಲ್ಲ ಅಂತ ವರಗಳನ್ನ ಪಡೆದು ಬಂದ ಮತ್ತರಾದ ರಕ್ಕಸರನ್ನು ಯಜ್ಞನಾಮಕ ಪರಮಾತ್ಮ ಈ ಸ್ತೋತ್ರವನ್ನ ಕೇಳಿದೊಡನೆ ಅತ್ಯಂತ ತೃಪ್ತಿಯಾಗಿ ಆ ರಾಕ್ಷಸರನ್ನ ಕೊಂದು ಅವನನ್ನ ಉಳಿಸಿದ. ಪ್ರಾದಾದ್ಯ ಭಗವಾನ್ ತೇಷಾಂ ಅವಧ್ಯತ್ವಂ ಹರಪ್ರಭು, ಅವಧ್ಯತ್ವವನ್ನ ಹೇಗೆ ಪಡೆದಿದ್ರು ಅಂದ್ರೆ ಹಿಂದೆ ಅವರು ರುದ್ರನನ್ನ ತಪಗೈದು ನಮಗೆ ಸಾವು ಬರಬಾರದು ಅಂತ ಕೇಳಿಕೊಂಡಿದ್ರು. ಅಲ್ಲ, ಇವನು ಹೇಗ್ ಕೊಂದ? ಯಾವತ್ತು ಕೂಡ ನಿಯಮಗಳು ಅವರಿಗಿಂತ ಕೆಳಗಿನವರಿಗೆ ಮಾತ್ರ ಅನ್ವಯಿಸತ್ತೆ ಹೊರತು ಅವರಿಗಿಂತ ಮೇಲಿನವರಿಗೆ ಅನ್ವಯಿಸಲ್ಲ. ಹಾಗಾಗಿ ಹರನ ವರವನ್ನು ಹರಿ ಮುರಿಯಬಹುದು, ಆದ್ರೆ ಹರಿಯ ವರವನ್ನು ಹರ ಮುರಿಯಲಾರ. ಕಾರಣ ಹರಿಯ ಮೊಮ್ಮಗ. ಪ್ರಾದಾದ್ಯ ಭಗವಾನ್ ತೇಷಾಂ ಕಹ ಹರಹ ಅವಧ್ಯತ್ವಂ ಪ್ರಾದಾತ್. ಈ ಹಿಂದೆ ಹರ ತಾನೇ ಅವರಿಗೆ ಅವಧ್ಯತ್ವವನ್ನು ಕೊಟ್ಟದ್ದು. ಅದು ಹರ ಹೇಳುವುದು ಹಾಗೇನೆ, ಕಂಡೀಷನ್ ಅಪ್ಲೈಡ್, ನಿಮಗೆ ಷರತ್ತುಗಳು ಅನ್ವಯ. ನನ್ನಗಿಂತ ಕೆಳಗಿನ ದೇವತೆಗಳಿಂದ ಮಾತ್ರ ನಿನಗೇನು ಆಗಲ್ಲ, ಆದ್ರೆ ನನ್ಗಿಂತ ಮೇಲಿನ ದೇವತೆಗಳಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು. ಹಾಗಾಗಿ ಅಷ್ಟರಲ್ಲಿ ಅವರು ಹಾರಾಡ್ತಾರೆ. ಆದ್ರೆ ಅವ್ರಿಗೇನು ಅಂದ್ರೆ ಈ ವರ ಸಿಕ್ತು ಅಂದ್ರೆ ಇನ್ನು ನಾವು ಯಾರಿಂದಲೂ ಸಾಯಲ್ಲ ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಕಂಡೀಷನ್ ಅಪ್ಲೈಡ್ ಅನ್ನೋದು ಅವರು ಓದಿರಲ್ಲ. ಕೆಳಗಡೆ ಬಹಳ ತುರ್ತಾಗಿ ಪುಷ್ಪ ಚಿಹ್ನೆ ಇರುವಂತದ್ದನ್ನು ಓದಿಕೊಳ್ಳದೆ ಅಕ್ಸೆಪ್ಟ್ ಅಂತ ಕೊಟ್ಟು ನಾವು ಫೋನಲ್ಲಿ ಆಪ್ ಗಳನ್ನ ಹಾಕೊಂಡ ಹಾಗೆ ಅವ್ರು ಈ ವರವನ್ನ ಹಾಕೊಂಡು ಎಲ್ಲಾ ಕಡೆ ಓಡಾಡಿದ್ರು. ಆದ್ರೆ ಯಜ್ಞನಾಮಕನ ಮುಂದೆ ಆ ನಿಯಮ ಲಾಗು ಆಗ್ಲಿಲ್ಲ. ಆದ್ರಿಂದಾಗ ಅವನ ಕೈಯಲ್ಲಿ ಪ್ರಾಣವನ್ನ ಬಿಟ್ರು. ತೈರ್ವಧ್ಯತ್ವಂ ತಥಾನ್ಯೇಷಾಂ ಅತಃ ಕೋನ್ಯೋ ಹರೇ ಪ್ರಭು. ಅವರು ಅವಧ್ಯತ್ವ ವರವನ್ನ ಪಡೆದಿದ್ರು ಕೂಡ ಅದು ಉಳಿದವರಿಂದ ಮಾತ್ರ ಹೊರತು ಹರೇ ಹೇಕೋ ಅನ್ಯ ಪ್ರಭು, ಪರಮಾತ್ಮನಿಗೆ ನೀನು ಇವರನ್ನ ಕೊಲ್ಬಾರದು ಅಂತ ಹೇಳುವ ಅಥವಾ ನನ್ನ ವರದಿಂದ ಇವರನ್ನ ನಾನು ಉಳಿಸ್ತಾ ಇದ್ದೇನೆ ಬೇಡಿಕೊಳ್ಬಹುದು. ಬಾಣನಂತವರನ್ನ ಕೆಲವೊಮ್ಮೆ ಹರ ಬೇಡಿಕೊಂಡದ್ದಿತ್ತು, ಅದು ಭಗವಂತನೇ ಬಿಟ್ಟದ್ದು ಹೊರತು ಹರನ ವರವನ್ನ ಮುರಿಯಲಾರದೆ ಕೈ ಸೋತು ಬಿಟ್ಟ ಪ್ರಸಂಗ ಮತ್ತೆ ಅದು ಹರನಿಗೂ ಇಷ್ಟ ಆಗಲ್ಲ. ನನ್ನನ್ನ ಮೀರಿ
ಇವರೆಲ್ಲ ಏನೋ ಮಾಡ್ತಾರೆ ಅಂತಂದಾಗ, ತಾನು ಕೊಟ್ಟ ವರದಿಂದ ಲೋಕಕ್ಕೆ ಹಾನಿ ಮಾಡ್ತಾರೆ ಎಂದಾಗ ಬಾಣನನ್ನು ಯಾಕೆ ಉಳಿಸ್ದ ಅಂದ್ರೆ ಅವನಲ್ಲಿ ಭಕ್ತಿ ಇತ್ತು. ಅದಕ್ಕೋಸ್ಕರ ಅವನನ್ನ ಕೇಳಿಕೊಂಡ. ಅಹಂಕಾರ ಬಿಚ್ಚಿ ಲೋಕದಲ್ಲಿ ಸಾಮಾನ್ಯನಂತೆ ಬದುಕುವುದು ಅವನಿಗೆ ತಿಳಿ ಹೇಳಿ ಹರನಿಗೆ ಸರಿಪಡಿಸುವುದು ಸಾಧ್ಯವಾಯಿತು. ಆದ್ರೆ ಅವರಿಬ್ಬರಲ್ಲಿ ನನ್ವರ ಸೋತೋಯ್ತು, ನನ್ವರನ ಅವನ್ ಯಾಕೆ ಮುರ್ದ ಅಂತ ಹರಿಹರರ ನಡುವೆ ಎಂದು ಹಣಾಹಣಿ ಇಲ್ಲ. ಅವನಿಗೆ ಗೊತ್ತಿದೆ, ಹರನಿಗೆ ನಾನ್ ಕೊಟ್ಟು ವರ ಅದು ಎಲ್ಲಾ ಕಾಲದಲ್ಲೂ ಎಲ್ಲರ ಮೇಲೂ ಪ್ರಭಾವಿ ಅಲ್ಲ. ಹರಿಗೆ ಮತ್ತೆ ಅದೇನು ಅಂದ್ರೆ ಹರಿಯ ಆಜ್ಞೆಯಂತೆ ಕೊಡುದು, ಮತ್ತೆ ಯಾಕೆ ಕೊಡ್ಬೇಕು ಪ್ರಶ್ನೆ ಉಳಿಯತ್ತೆ. ಯಾಕೆ ಹರ ಅಂತ ವರಗಳನ್ನ ಕೊಡ್ಬೇಕು ವಿರೋಧ ಆಗುವಂತೆ? ಅದು ಹರಿಯದ್ದೇ ಆಜ್ಞೆ. ನಿನ್ನನ್ ಕೇಳಿದಾಗ ದುಷ್ಟರಿಗೆ ನೀನ್ ವರ ಕೊಡ್ಬೇಕು, ಯಾಕಂದ್ರೆ ನಾನ್ ಕೊಡಲ್ಲ. ದುಷ್ಟರು ನನ್ನ ಹತ್ರ ಬರಲ್ಲ, ಬಂದ್ರು ನಾನ್ ಕೊಡಲ್ಲ. ನೀನ್ ಕೊಡ್ಬೇಕು, ಯಾಕಂದ್ರೆ ಅವರು ತಪಸ್ ಮಾಡುದು ಸತ್ಯ, ತಪಸ್ಸಿಗೊಂದು ಫಲ ಆಗ್ಬೇಕಾದ್ದು ಸತ್ಯ, ಲೋಕಕ್ಕಂತ ಕರ್ಮವನ್ನು ಅನುಭವಿಸ್ಬೇಕಾದದ್ದು ಸತ್ಯ. ಹಾಗಾಗಿ ಅವರು ಅನುಭವಿಸ್ಬೇಕಾದಷ್ಟನ್ನ ಮುಗಿಸಿದ ಮೇಲೆ ಸಜ್ಜನರಿಗೆ ಆ ಅನುಭವಿಸಿದ್ದೇ ತಪಸ್ಸಾದಾಗ ಅವ್ರಿಗೆ ಸಾಧನೆ ಆಗುತ್ತೆ. ಆ ಸಜ್ಜನರನ್ನ ನೋಯಿಸಿದ್ದಕ್ಕಾಗಿ ದುಷ್ಟರಿಗೆ ಅವರ ಸಾಧನೆ ಆಗುತ್ತೆ. ಇಬ್ಬರು ಅವರವರ ಕೊಡಗಳನ್ನ ತುಂಬಿಸಿಕೊಂಡ ಹೊರಟಾಗ ನಾನು ಅವರವರನ್ನ ಎಲ್ಲೆಲ್ಲಿಗೆ ಅಂಧೇನ ತಮಸಾವೃತ ಅಂತ ಎಲ್ಲಿಗೆ ಮುಟ್ಟಿಸ್ಬೇಕೋ ಅಲ್ಲಿಗೆ ಅವರನ್ನ ಮುಟ್ಟಿಸುವುದಕ್ಕೆ ಸಾಧ್ಯ ಆಗುತ್ತೆ. ಆದ್ರಿಂದಾಗಿ ನೀನು ವರ ಕೊಡು, ನಾನು ಕೊಟ್ಟ ವರವನ್ನ ಮುರಿದು ಅವರಿಗೆ ತಕ್ಕ ಶಾಸ್ತಿಯನ್ನು ಮಾಡ್ತೇನೆ, ಅವರ ಅಹಂಕಾರವನ್ನ ಮಟ್ಟ ಹಾಕ್ತೇನೆ ಅಂತ ಹೀಗೆ ಅವರವರಲ್ಲಿ ಒಳಗಿನಿಂದ ಇರುವ ಮಾತುಕತೆಯ ಹಿನ್ನೆಲೆಯಲ್ಲಿ, ಮತ್ತೆ ಹೀಗೆ ಮಾತುಕತೆ ಆಡುವುದೇನು ಕೇವಲ ಮ್ಯಾಚ್ ಫಿಕ್ಸಿಂಗ್ ಅಲ್ಲ, ಅಂದ್ರೆ ಅವರವರು ಕಾರಣ ಇಲ್ಲದೆ ಜನರನ್ನೆಲ್ಲ ಬೀಳಿಸಿ ಅವರನ್ನ ನೋಯಿಸಿ ಆನಂದ ಪಡೆಯುವ ಸ್ಯಾಡಿಸ್ಟ್ಗಳಲ್ಲ ಅವರು. ನಮ್ಮ ಕರ್ಮಕ್ಕನುಗುಣವಾಗಿ ಅಂತಹ ಕೆಲಸಗಳು ನಡೀತಾವೆ, ಆ ಕೆಲಸಕ್ಕೆ ತಕ್ಕಂತೆ ಅವರು ಫಲಗಳನ್ನ ಪಡೀತಾರೆ, ಪಡೆದು ಅವರವರ ಜೀವದ ವಿಕಾಸವನ್ನ ಹೊಂದುತ್ತಾರೆ. ಅದರಿಂದಾಗಿ ಇಲ್ಲಿ ಎಲ್ಲ ಕಡೆಯಲ್ಲೂ ಇರುವುದು ಜೀವದ ವಿಕಾಸ ಹೊರತು ಸ್ವಾರ್ಥಕ್ಕಾಗಿ ದೇವತೆಗಳು ತಮ್ಮ ನಡುವೆ ಏನೇನೋ ಒಪ್ಪಂದ ಮಾಡಿಕೊಂಡು ಜೀವಿಗಳನ್ನ ಒತ್ತಾಡಿಸಿ ಅವರನ್ನ ಅವರು ಪಡುವ ಕಷ್ಟಗಳನ್ನ ನೋಡಿ ಸಂತೋಷ ಪಡುವಂತಹದ್ದಲ್ಲ. ಇದು ಮಾಡಿದ್ರಿಂದಲೇನೆ ಲೋಕದಲ್ಲಿ ಅನೇಕ ತರದ ಪಾಠಗಳು ಮುಂದಿನ ಪರಂಪರೆಗೂ ಕೂಡ ಗೊತ್ತಾಗ್ತಾ ಹೋಗುತ್ತೆ, ಪ್ರಮೇಯಗಳು ತಿಳಿತಾ ಹೋಗ್ತವೆ. ಇರುವುದನ್ನ ಮಾಡ್ಬೇಕಷ್ಟೇ ಹೊರತು ಅವ್ರು ಯಾವುದು ಇಲ್ಲದನ್ನ ಹೊಸತಾಗಿ ರೂಢಿಸಿ ನಮ್ಮ ಮೇಲೆ ಹೇರುವುದಲ್ಲ ಅನ್ನೋದು ಇಷ್ಟು ಈ ಕಥೆಯ ಹಿನ್ನೆಲೆಯಲ್ಲಿ ಬ್ರಹ್ಮಾಂಡ ಪುರಾಣದಲ್ಲಿ ಬಂದ ಮಾತು ನಮಗೆ ಗೊತ್ತಾಗುತ್ತೆ. ಇದರ ಮೇಲೆ ಇದು ಮತ್ತೆ ಎಲ್ಲಿ ಬಂದಿದೆ ಅನ್ನೋದನ್ನ ಆಚಾರ್ಯರು ಹೇಳ್ತಾರೆ. ಆ ಮಾತನ್ನ ಮತ್ತೆ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ನಾಳೆ ಒಂದು ಪ್ರಯಾಣ ಇರುತ್ತೆ, ಅಕಸ್ಮಾತ್ ಅಷ್ಟ್ರೊಳಗೆ ನಾನು ಬಂದಿದ್ರೆ ಬೆಳಿಗ್ಗೆ ತಿಳಿಸ್ತೇನೆ, ಇಲ್ಲ ಅಂದ್ರೆ ನಾಳೆ ಬೆಳಿಗ್ಗೆ ಪಾಠ ಆಗ್ಲಿಕ್ಕಿಲ್ಲ, ಸಂಜೆ ಮೇಲೆ ಇರುತ್ತೆ.